ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಇದು ನನ್ನ ಬೆಳಗಿನ ವ್ಲಾಗ್. ತಾಯಿ ನೆರಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆಯಿಂದ ಫುಲ್ ಮಳೆ, ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು, ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ನನ್ನ ಮಗನಿಗೆ ಊಟ ಒಯ್ಯಬೇಕು, ಹೊರಗಡೆಗೆ ಹೋಗೋಕ್ಕಾಗ್ತಿಲ್ಲ. ಎಷ್ಟು ಮಳೆ ಬರ್ತೈತಿ ಅಂದರೆ ಹೊರಗಡೆಗೆ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಮಳೆ ಬರ್ತೈತೆ. ನಿಮ್ಮ ಮನೇಲೂ ನಿಮ್ಮ ಊರ ಕಡೆಗೂ ಹಿಂಗೇನ ಮಳೆ? ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಹೊರಗಡೆ ತೋರಿಸ್ತೀನಿ ನೋಡ್ರಿ, ಎಷ್ಟು ಮಳೆ ಬರ್ತೈತೆ ಅಂದರೆ ಹೊರಗಡೆಗೆ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಮಳೆ ಬರ್ತಾಯಿದೆ. ಲಂಚ್ ಬಾಕ್ಸ್ ಕೊಡೋಕ್ಕೆ ಟೈಮ್ ಆಯಿತು. ಹಾಯ್ ಫ್ರೆಂಡ್ಸ್, ನನ್ನ ಮಗನಿಗೆ ಊಟ ಕೊಡೋಗ್ತಾ ಇದ್ದೀನಿ. ಕೆಲಸ ಎಲ್ಲ ಮುಗೀತು. ಇದು ನನ್ನ ಬೆಳಗಿನ ವ್ಲಾಗ್. ಹಾಯ್ ಫ್ರೆಂಡ್ಸ್, ಫುಲ್ಲು ಮಳೆ ಬರ್ತಾ ಇದೆ. ನನ್ನ ಮಗನಿಗೆ ಲಂಚ್ ಬಾಕ್ಸ್ ಕೊಟ್ಟು ಬಂದೆ. ಇವರೆಲ್ಲ ನನ್ನ ಛೋಟಾ ಫ್ರೆಂಡ್ಸ್. ಇವರೆಲ್ಲ ನಾವಿರೋದು ಪ್ರೆಸೆಂಟ್ ಇವಾಗ ಗೋವಾದಲ್ಲಿ. ಮತ್ತೇನು ನಿಮ್ಮದು ಬೆಳಗ್ಗೆ ಏನೇನು ಕೆಲಸ ಆಯಿತು, ಏನೇನು ಟಿಫನ್ ಮಾಡಿದ್ರಿ ಎಲ್ಲ ನನ್ನ ಬ್ಲಾಗಲ್ಲಿ ತಿಳಿಸಿ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕೆಲಸ ಇನ್ನೂ ಭಾಳ ಇದೆ. ನೋಡ್ಬೇಕು, ವಾತಾವರಣ ಫುಲ್ಲು ಕೋಲ್ಡ್ ಇದೆ, ಚಳಿ. ಈ ಚಳಿಲಿ ಟೀ ಇರಬೇಕು, ಮಿರ್ಚಿ ಇರಬೇಕು, ಮಂಡಕ್ಕಿ ಇರಬೇಕು. ಸೂಪರ್ ಅಲ್ವಾ? ತೋಟಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಕೆಲಸ ಎಲ್ಲ ಆಯಿತು. ನೋಡೋಣ, ಮಳೆ ಫುಲ್ ಇದೆ, ಬಾಳೆಕಾಯಿ ಬಿಟ್ಟಿದ್ದಾವೇನೋ ತೋಟದಲ್ಲಿ, ನೋಡೋಕೆ ಹೋಗ್ತಾ ಇದ್ದೀವಿ. ನೇಚರೆಲ್ಲ ನೋಡ್ತಾ ಇದ್ದೀರಲ್ಲ. ಬಂದ್ವಿ ಫ್ರೆಂಡ್ಸ್ ಬಾಳೆ ತೋಟಕ್ಕೆ. ಫುಲ್ಲು ಮಳೆ ಬರ್ತಾ ಇದೆ. ಛತ್ರಿನೂ ತರಲಿಲ್ಲ, ಹಾಗೆ ಬಂದುಬಿಟ್ವಿ ನಾವು. ರೈತರು ತುಂಬ ಗ್ರೇಟ್ ಫ್ರೆಂಡ್ಸ್. ನಾವು ಗೊತ್ತಿಲ್ಲ, ನಾವು ಸಿಟಿಲಿದ್ದು ಎಷ್ಟೊಂದು ಅಡುಗೆ ವೇಸ್ಟ್ ಮಾಡ್ತೀವಿ, ಊಟ ವೇಸ್ಟ್ ಮಾಡ್ತೀವಿ, ಮಕ್ಕಳು ತಿನ್ನೋದೇ ಇಲ್ಲ. ಅದು ಬೆಳೆಯೋಕ್ಕೆ ಎಷ್ಟು ಕಷ್ಟ ಅಂದರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ. ಆದರೆ ಇವಾಗಿನ ಮಕ್ಕಳಿಗೆ ಗೊತ್ತಿರಲ್ಲ ಎಷ್ಟು ಕಷ್ಟ ಅಂದರೆ. ರೈತರಾಗಿ ಹುಟ್ಟೋದೇ ಪುಣ್ಯ. ನೋಡಿ, ಹೂ ಕೀಳ್ತಿದ್ದಾಳೆ ಅವಳು. ಮಳೆ ಬರ್ತಾಯಿದೆ, ಹೋಗೋಣ ನಡಿ ಅಂದರೆ ಹೂ ಕೀಳ್ತಾ ಇದ್ದಾಳೆ ಅವಳು. ಕೇಳಿದ್ರೆ ಅವಳನ್ನ ಹಾಡ. ತೋಟಕ್ಕೆ ಹೋಗೋಣ ಅಂತ ಬಂದ್ವಿ. ಮಳೆ ಫುಲ್ ಜೋರಾಯಿತು. ಆಗಲ್ಲ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಸರಿ ಮಳೆ ನಿಂತಾಗ ಬರ್ತೀವಿ. ಮಕ್ಕಳಾಗಿರೋದು ಚೆಂದ. ಈ ದೊಡ್ಡರಾಗಿ ಮನೆ ಟೆನ್ಷನ್ನು, ಮಕ್ಕಳ ಟೆನ್ಷನ್ನು. ಮಕ್ಕಳಾಗಿದ್ದು ಅದು ಕಬ್ಬಿನ ಗದ್ದೆ. ತುಂಬ ದೂರ ಬಂದುಬಿಟ್ಟಿದ್ದೀವಿ. ಮಳೆ ನೋಡಿದ್ರೆ ಫುಲ್ ಬರ್ತಾಯಿದೆ. ಓಡ್ರಿ, ಬೇಗ ಓಡ್ರಿ. ಇದೆಲ್ಲ ಕಬ್ಬಿನ ಗದ್ದೆ. ಓಕೆ, ಕಬ್ಬು ಏನು ಟೇಸ್ಟ್ ಇದೆ ಅಂದರೆ ತೋಟದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅರಳಿದ ಹೂವು. ಮಳೆ ತುಂಬ ಆಗ್ತಾಯಿದೆ ಫ್ರೆಂಡ್ಸ್. ಇವತ್ತಿನ ನನ್ನ ಮಿನಿ ಬ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ ತಿಳಿಸಿ. ಬಾಯ್.